ವರಮಹಾಲಕ್ಷ್ಮಿ ಹಬ್ಬಗೆ ನಮ್ಮತ್ತೆ ಬಂದು ಸೊ ಹೆಲೋ ಗೈಸ್, ವರಮಹಾಲಕ್ಷ್ಮಿ ಹಬ್ಬಗೆ ನಮ್ಮತ್ತೆ ಬಂದು ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಇದು ರವೆ ಉಂಡೆ, ಇಲ್ಲಿ ನೋಡಿ ಬಿಸಿ ಬಿಸಿ ಹಾಲು ಹಾಕ್ತಿದ್ದಾರೆ. ಸೊ ಇವಾಗ ಕಂಟಿನ್ಯೂ ಮಾಡ್ತೀನಿ. ನೋಡಿ ಗೈಸ್, ನಮ್ಮತ್ತೆ ಉಂಡೆ ಮಾಡ್ತವ್ರೆ. ಏನಾರು ಹೇಳಿ ಮಮ್ಮಿ. ನಾನು ಉಂಡೆ ಕಟ್ತಾ ಇದ್ದೀನಿ. ಬಬೀತಾ ಬೆಲ್ಲ ಕಟ್ ಮಾಡ್ತಾ ಇದ್ದಾಳೆ ಕರ್ಜಿಕಾಯಿಗೆ. ಇವಾಗ ಕರ್ಜಿಕಾಯಿಗೆ ರೆಡಿ ಆಮೇಲೆ ಕರ್ಜಿಕಾಯಿ ಮಾಡಿ ಆಮೇಲೆ ಚಕ್ಲಿ ಮಾಡಿ ದೇವ್ರಿಗೆ ಸೀರೆ ಉಡಿಸಿ ಆಮೇಲೆ ನಾನು ಮನೆಗೆ ಹೋಗ್ತೀನಿ. ಎಸ್, ನಮ್ಮತ್ತೆ ನನಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ. ಸೊ ಏನೇನಾಗುತ್ತೆ ನಾನು ನಿಮಗೆ ತೋರಿಸ್ತೀನಿ. ಏನೇನು ಮಾಡ್ತೀವಿ ಆಮೇಲೆ ತೋರಿಸಿ ಹಾಕ್ತೀನಿ. ನಾಳೆ ಈ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ ಇಷ್ಟು ಆಗಿದೆ. ನೋಡಿ ರವೆ ಉಂಡೆ ಎಲ್ಲ ರೆಡಿ ಆಗಿದೆ, ಚಕ್ಲಿ ರೆಡಿ ಆಗಿದೆ. ಸೊ ಇವಾಗ ಟೀಗೆ ಅಲ್ಲಿ ಇಟ್ಟಿದ್ದೀನಿ. ಇವಾಗ ಟೀ ಕುಡಿತೀವಿ. ನಮ್ಮತ್ತೆ ಸುಸ್ತಾಗಿದ್ದಾರೆ ಚಕ್ಲಿ ಮಾಡಿ ಮಾಡಿ. ಇನ್ನು ಟೀ ಪುಡಿ ಹಾಕಿಲ್ಲ. ಟೀ ಪುಡಿ ಮೇಜ್ವಾನ್ ಬಂದರು. ಕಲಿಂಗ್ ಬೇಲ್ ನಮ್ಮ ಮಕ್ಕಳು ಹೋಗಿ ಭಾಗ ಮಮ್ಮಿ ಬರ್ತಾರೆ, ಈಗ ಒಳಗೆ ಬರ್ತಾರೆ ಅವರು. ಅದೆಲ್ಲ ಇಲ್ಲಲ್ಲ, ಹೋಗಿ ಹೂವು ತರಕ್ಕೆ ಹೋಗಿದ್ರು. ಹಣ್ಣು ಹೂವು ಎಲ್ಲ ಬಂದರು. ಸೊ ಇವಾಗ ತೋರಿಸ್ತೀನಿ ನಿಮಗೆ ಹೂವು ಹಣ್ಣುಗಳು. ಮಾಡಿ ಫುಲ್ ಟಯರ್ಡ್ ಆಗ್ಬಿಟ್ಟಿನಿ. ಆ ಕಡೆ ಇಗ್ನೋರ್ ಮಾಡಿ, ನಮ್ಮ ಯಜಮಾನ್ ಬಟ್ಟೆಗಳು ಅದು ನಾನೇ ಇಗ್ನೋರ್ ಮಾಡ್ಬಿಡ್ತೀನಿ. ಅದು ಫ್ಯಾನ್ ಒರೆಸಿದ್ದೀನಿ, ಮನೆ ಕಿಟಕಿ ಎಲ್ಲ ಒರೆಸಿದ್ದೀನಿ, ಎಲ್ಲ ಒರೆಸಿದ್ದೀನಿ. ನಮ್ಮ ಯಜಮಾನ್ ಸುಸ್ತಾಗವ್ರೆ ಒರೆಸಿ ಆಗ್ತಾ ಇಲ್ಲ, ಬಿಟ್ಬಿಡಿ. 1 ಲೈಕ್ ಕೊಡ್ಬೇಕು ನೀವು. ಬೆಲೆ 1 ಲೈಕ್ ಅಲ್ಲ, 1 ಮಿಲಿಯನ್ ಲೈಕ್. 1 ಮಿಲಿಯನ್. ಇಲ್ಲಿ ಫ್ರೂಟ್ಸ್ ಎಲ್ಲ ತಂದಿದ್ದಾರೆ. 5 ಪ್ರಕಾರ ಫ್ರೂಟ್ಸ್ ಹಾಕಬೇಕಂತೆ. ಸೊ ಇಲ್ಲಿ ಎಲ್ಲ ತಂದಿದ್ದಾರೆ. ಸೊ ಇಲ್ಲಿ ಪೈನಾಪಲ್ ಇಲ್ಲಿ ಮೊನ್ನೆ ತಗೊಂಡಿದೆ. ಮೊನ್ನೆ ಅಲ್ಲ, ಇಷ್ಟೊಂದು ದಿನ ಆಯಿತು. ನಾನು ಅಂಕಿತಾ ಹೋಗಿ ಇದು ಶಾಪಿಂಗ್ ಮಾಡಿದ್ದೀವಿ. ಸೊ ಇದು ನಾಳೆ ಬೆಳಿಗ್ಗೆ ಹಾಕ್ತೀನಿ. ಹಾಕಿದ ಆಮೇಲೆ ನಿಮಗೆ ತೋರಿಸ್ತೀನಿ. ಬಿಡು ಅಜ್ಜಿ, ಅಜ್ಜಿ ಹೋಗ್ತಾರೆ ಮನೆಗೆ. ಬರಲ್ಲ. ಹೋಗು, ಅಡಿಗೆ ಮಾಡ್ಬೇಕಾ ಇನ್ನ? ಅಡುಗೆ ಮಾಡಬೇಕು. ಮಾಡ್ಬಿಟ್ಟು ಬರ್ತೀನಿ. ಹೌದಾ? ಅಡಿಗೆ ಮಾಡೋಣ. ಟಾಟಾ ಅಜ್ಜಿಗೆ. ಅಜ್ಜಿ ಬಾಯನು ಅಜ್ಜಿಗೆ. ಅಜ್ಜಿ ಬೇಕಂತ ಅಲ್ತೈತೆ. ಲೈಟ್ ಹಾಕೋರಿ ತಾನೆ. ಆಯ್ತು, ಬಾಯ್ ಮಮ್ಮಿ, ನಾಳೆ ಸಿಗೋಣ. ಸೊ ನಮ್ಮತ್ತೆ ಎಷ್ಟೊಂದು ಹೆಲ್ಪ್ ಮಾಡಿದ್ರು. ಸೊ ಇವಾಗ ಮನೆಗೆ ಹೋದ್ರು. ನಾಳೆ ಮತ್ತೆ ಬರ್ತಾರೆ ಕುಂಕುಮಗೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದ್ದು ಶುಭಾಶಯಗಳು ನಿಮಗೂ, ನಿಮ್ಮ ಕುಟುಂಬಗೂ. ಲಕ್ಷ್ಮಿ ಬರಲಿ ಎಲ್ಲರ ಮನೆಗೆ, ಒಳ್ಳೆಯದು ಆಗಲಿ. ಸೊ ಇವಾಗ ನಾನು ಪೂಜಾ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಎಲ್ಲ ರೆಡಿ ಆಗಿದೆ, ನೆನ್ನೆನೇ ಎಲ್ಲ ರೆಡಿ ಆಯಿತು. ಸೊ ಇವಾಗ ಬನ್ನಿ ಪೂಜೆ ಮಾಡೋಣ. ಹೌದಾ ಬಂಗಾರು? ಚೆನ್ನಾಗಿದೆ ಕರ್ಜಿಕಾಯಿ? ಚೆನ್ನಾಯ್ತಾ? ಗೈಸ್, ಇದು ನನ್ನ ಫೇವ್ರೆಟ್ ಕರ್ಜಿಕಾಯಿ. ಗಣೇಶ ಚತುರ್ಥಿಲಿನೂ ಇದು ತಿಂದಿದ್ದೀನಿ, ವರಮಹಾಲಕ್ಷ್ಮಿನೂ ಇದು ತಿಂತೀನಿ. ಬರ್ರಿ ಒಳಗಡೆ. ಹಾಂ ಹೌದು, ಆಯಿತು, ಬಾ ಒಳಗಡೆ ಬಾ. ಇವಾಗ ಜಸ್ಟ್ ಪೂಜೆ ಆಯಿತು ನಮ್ಮದು.
ಸೊ ಪೂಜೆ ಆಯಿತು. ನಾನು ಪ್ರತಿ ವರ್ಷ ಇದೇ ಥರ ಲಕ್ಷ್ಮಿ ಇಡೋದು. ಓಕೆ, ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಒಂದು ರೆಸಿಪಿ ಹೇಳ್ತೀನಿ. ವೆರಿ ಈಸಿ ಆ್ಯಂಡ್ ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟಿ ಆಲೂ ಬದನೆಕಾಯಿ ಪಲ್ಯ. ಸೊ ತುಂಬಾ ಟೇಸ್ಟಿ, ತುಂಬಾ ಸೂಪರಾಗಿದೆ, ಈಸಿ ಇರುತ್ತೆ. ಸೊ ಇವಾಗ ಮಾಡೋಣ. ಸೊ ಬನ್ನಿ, ನೀವೂ ಟ್ರೈ ಮಾಡಿ ನೋಡಿ ಹಿಂಗಿರುತ್ತೆ ಟೇಸ್ಟ್ ಅಂತ ಕಾಮೆಂಟ್ ಮಾಡಿ ನನಗೆ. ಸೊ ಓಕೆ, ಬನ್ನಿ ಶುರು ಮಾಡೋಣ. ಆ್ಯಕ್ಚುಲಿ ಶುರು ಮಾಡೋಣ ಅಂದರೆ ನನ್ನ ಮಗಳು ಮಲಗಿದ್ದಾಳೆ, ಇವಳನ್ನ ಮಲಗಿಸ್ಬಿಟ್ಟು ಆಮೇಲೆ ಶುರು ಮಾಡ್ತೀನಿ. ಓಕೆನಾ? ಆಲೂಗಡ್ಡೆ, ಬದನೆಕಾಯಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ನಾನು ತೊಗೊಂಡಿದ್ದೀನಿ ಜೀರಿಗೆ ಪೌಡರ್, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಉಪ್ಪು ತೊಗೊಂಡಿದ್ದೀನಿ. ಟೇಸ್ಟ್ ಅನುಸಾರ ಹಾಕ್ಕೊಳ್ಳಿ ನೀವು. ಇಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಇಟ್ಕೊಳ್ಳಿ. ಇಲ್ಲಿ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಕಲಂಜಿ, ಜೀರಿಗೆ, ಹಿಂಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಮ್ಯಾರಿನೇಟ್ ಮಾಡಿರೋದು ಬದನೆಕಾಯಿ, ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಘಮ ಘಮ ಅಂತೈತೆ. ನೀವೂ ಇದೇ ಥರ ಮಾಡಿಕೊಂಡು ತಿನ್ಕೊಳ್ಳಿ. ಸೊ ಹೆಲೋ ಗೈಸ್, ಇವಾಗ ಬೆಳಗಿಂದ ಎಲ್ಲ ಪೂಜೆ ಎಲ್ಲ ಆಯಿತು. ಇವಾಗ ರೆಡಿ ಆಗಿದ್ದೀನಿ. ಆಚೆ ಹೋಗ್ತಾ ಇದ್ದೀನಿ. ಆಚೆ ಅಂದರೆ ಎಲ್ಲ ಫ್ಯಾಮಿಲಿಯವರು ಕರೆದಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಈ ಬ್ಲಾಗ್ನ ಕಂಟಿನ್ಯೂ ಮಾಡಿ.